ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಈಗ ನಾನು ನಮ್ಮ ಮಗಳು ಸ್ಕೂಲು ಹತ್ರ ಹೋಗ್ತಾ ಇದ್ದೀವಿ. ಫಂಕ್ಷನ್ ಇರೋದ್ರಿಂದ ಫಂಕ್ಷನ್ ಹೇಗೆ ಮಾಡ್ತಾರೆ ಅನ್ನೋದು ನೋಡೋಣ. ಬೇಗ ಬೇಗ ಬನ್ನಿ, ಎಂಜಾಯ್ ಮಾಡೋಣ. ನೋಡಿ, ಇದು ಸ್ಕೂಲ್ ಎಂಟ್ರಿಯಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಫುಲ್ ರಶ್ ಇದೆ. ಮೆಗಾ ಬ್ಲಾಕ್, ಬೇಟಾ ಬ್ಲಾಕ್. ನೋಡಿ ಎಷ್ಟು ಮಕ್ಕಳು ನಿಂತಿದ್ದಾರೆ. ಅಯ್ಯೋ ಯಪ್ಪ, 22,000ಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ ಸ್ಕೂಲಲ್ಲಿ. ಸೊ ನೋಡಿ, ಬನ್ನಿ, ಎಂಜಾಯ್ ಮಾಡಿ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು. ಎಲ್ಲ ಸಕ್ಸಸ್ಫುಲ್ಲಾಗಿ ಮಾಡಿದ್ರು. ಬೆಳಗ್ಗೆ 9:30ಇಂದ ಮಧ್ಯಾಹ್ನ 2 ಗಂಟೆ ತನಕ ಆಗಿತ್ತು ಪ್ರೋಗ್ರಾಮು. ತುಂಬ ಚೆನ್ನಾಗಾಗಿತ್ತು. ಎಲ್ಲ ಪರ್ಫಾರ್ಮೆನ್ಸು ಚೆನ್ನಾಗಿತ್ತು. ನನ್ನ ಮಗಳು ಪ್ರೋಗ್ರಾಮು ನೋಡೋಕ್ಕೆ ಹೋಗಿದ್ವಿ. ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು ಎಲ್ಲ ಪ್ಯಾರೆಂಟ್ಸು. ಕೊರೋನಾ ಆದಮೇಲೆ ಫಸ್ಟ್ ಟೈಮ್ ಸ್ಕೂಲು ಸ್ಟಾರ್ಟ್ ಆಗಿರೋದ್ರಲ್ಲ, ಸೊ ಅದ್ರ ಫಸ್ಟ್ ಪ್ರೋಗ್ರಾಮ್ ಸ್ಕೂಲ್ದು ಇದು ಪರ್ಫಾರ್ಮೆನ್ಸು. ಎಲ್ರಿಗೂ ಖುಷಿ ಆಯಿತು. ಮತ್ತು ಎಲ್ಲ ಪ್ಯಾರೆಂಟ್ಸು ಬಂದಿದ್ದರು. ಮತ್ತು ಪ್ಯಾರೆಂಟ್ಸ್ ಮಕ್ಕಳ ಜೊತೆ ಇಬ್ಬರು ಬರ್ತಾರೆ, ಮತ್ತು ತಂದೆ ತಾಯಿ ಇಲ್ಲ ಅಜ್ಜಿ ತಾತ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ. ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಮಕ್ಕಳದಂತೂ ಅಮೇಝಿಂಗ್, ಬ್ಯೂಟಿಫುಲ್, ಕಲರ್ಫುಲ್ ಡ್ರೆಸ್ಸಸ್ ಆಗಿತ್ತು. ನನಗಂತೂ ಹೋಗಿದ ತಕ್ಷಣ ಒಳಗಡೆ ಎಷ್ಟು ರಶ್ಶು ಅಂದರೆ, ಓ ದೇವರೇ, ಇಲ್ಲೇ ಇಷ್ಟು ರಶ್ ಇದೆ. ಇದು ಪ್ಯಾಸೇಜು, ವಾಕ್ತ್ರೂ ಕ್ಯಾಂಟೀನ್ ಹತ್ರ ಇದ್ದೀವಿ. ಸೊ ಇನ್ನೂ ಮುಂದೆ ಹೋಗಬೇಕು. ಸ್ಟೇಜ್ ಹತ್ರ ಹೋದರೆ ಇನ್ನೂ ಜಾಸ್ತಿ ಇರುತ್ತೆ. ಅವ್ರಿಗೆ ಸ್ಟೇಜ್ ಪರ್ಫಾರ್ಮೆನ್ಸು ಕೊಡೋಕ್ಕಿಲ್ಲ. ದೊಡ್ಡ ಗ್ರೌಂಡಲ್ಲೇ, ಓಪನ್ ಏರಿಯಾದಲ್ಲೇ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಒಳಗಡೆ ಪೆಂಡಲ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಮತ್ತು ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆಲ್ಲ ಪ್ಲ್ಯಾಟ್ಫಾರ್ಮ್ ಇದೆ. ಟಾರ್ಪಲ್ ಹಾಕಿದ್ದಾರೆ. ಅದ್ರ ಮೇಲೆ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಮಕ್ಕಳಿಗೆ. ನೋಡಿ, ಇದೆ ಗ್ರೌಂಡು. ನೋಡಿ, 1 ನಿಮಿಷ ನಾನು ಯಾವ ಕಡೆ ಹೋಗ್ಬೇಕು ಅಂತ ನನಗೆ ಶಾಕಿಂಗ್ ಆಗಿತ್ತು. ಸೊ ಇದು ಒಳಗಡೆ ಎಂಟ್ರಿ. ನೋಡಿ, ಪರ್ಫಾರ್ಮೆನ್ಸ್ ಇಲ್ಲೇ ಕೊಡ್ತಾಯಿದ್ದಾರೆ. ಎಲ್ಲ ಮಕ್ಕಳು ಅಲ್ಲೇ ನಿಂತಿದ್ದಾರೆ. ನೋಡಿ, ಇದೆ ಗ್ರೌಂಡು. ಸೊ ಸುತ್ತೂ ಸ್ಟೇಜು ಸಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಒಂದು ಕಡೆ ಮಾತ್ರ ಮಕ್ಕಳ ಪರ್ಫಾರ್ಮೆನ್ಸು. ಇಲ್ಲಿ ಬ್ಯಾನರ್ಸ್ ಹಾಕಿದ್ದಾರೆ ನೋಡಿ. ಈ ಬ್ಯಾನರ್ಸ್ ಹಿಂದೆ ಮಕ್ಕಳೆಲ್ಲ ನಿಂತಿರ್ತಾರೆ, ಪರ್ಫಾರ್ಮೆನ್ಸ್ ಕೊಡೋ ಮಕ್ಕಳು. ಸೊ ಉಳಿದ ಮಕ್ಕಳೆಲ್ಲ ಮುಂದೆ ಇರ್ತಾರೆ. ಮತ್ತು ಇಲ್ಲಿ ಸ್ಪೋರ್ಟ್ಸು, ರನ್ನಿಂಗ್ ಎಲ್ಲ ಇಟ್ಟಿದ್ರು. ಎಲ್ಲ ಫೈನಲೈಸ್ ಮಾಡಿರೋ, ಸೆಲೆಕ್ಷನ್ ಮಾಡಿರೋ ಮಕ್ಕಳನ್ನ ಪಕ್ಕಕ್ಕೆ ಇಟ್ಟಿರ್ತಾರಲ್ಲ, ಅವ್ರನ್ನೆಲ್ಲ ಮತ್ತೆ ರನ್ನಿಂಗ್ ರೇಸು ಇದೆಲ್ಲ ಮಾಡೋಕ್ಕೆ ಇಲ್ಲಿ ಪರ್ಫಾರ್ಮೆನ್ಸ್ಗೆ ಇಟ್ಟಿದ್ರು ಮಕ್ಕಳನ್ನ. ಸೊ ಎಲ್ಲ ಅಥ್ಲೆಟಿಕ್ಸು ಇಲ್ಲೇ ನಿಂತಿದ್ರು. ಮತ್ತು ಅಲ್ಲೇ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ಸು ಮಾಡ್ತಾರೆ. ಮತ್ತು ಎಲ್ಲ ಪರ್ಫಾರ್ಮೆನ್ಸ್ ಇಲ್ಲೇ ಕೊಡ್ತಾರೆ ಫೈನಲ್ ಆಗಿರೋದೆಲ್ಲ. ಸೊ ತುಂಬ ಚೆನ್ನಾಗಿತ್ತು. ಮತ್ತು ಫೈನಲ್ ಮೆಗಾ ಪರ್ಫಾರ್ಮೆನ್ಸ್ ಇರುತ್ತೆ, ಅದೇ ಬ್ಯೂಟಿಫುಲ್ ಆಗಿರೋದು. ಎಲ್ಲ ಪರ್ಫಾರ್ಮೆನ್ಸು, ಎಷ್ಟು ಜನ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಪ್ರೋಗ್ರಾಮ್, ಎಲ್ಲ ಮಕ್ಕಳು ಒಂದಾಗಿ ಬಂದು ಕೂತ್ಕೊಳ್ತಾರೆ. ಸೊ 2,000ಕ್ಕಿಂತ ಹೆಚ್ಚು ಜನ ಮಕ್ಕಳು ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು. ಸ್ಪೋರ್ಟ್ಸ್ಗಂತ ಒಂದು 200ರಿಂದ 250 ಜನ ಮಕ್ಕಳು ಸ್ಪೋರ್ಟ್ಸ್ಗಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಮತ್ತು ಸ್ಟೇಜ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಈ ಮಕ್ಕಳು ನೋಡಿ, ಇದೊಂದು 2,000 ಜಾಸ್ತಿನೇ ಇದ್ದಾರೆ 2,000ಕ್ಕಿಂತ. ಸೊ ನನ್ನ ಮಗಳು ಈ ಗ್ರೂಪಲ್ಲೇ ಇರೋದು. ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ನಾನು ನೋಡಬೇಕು ಎಲ್ಲಿದ್ದಾಳೆ ಅಂತ. ಅವರು ಟೀಚರಲ್ಲಿ ನಿಂತಿದ್ದಾರೆ. ಸೊ ಅವ್ರನ್ನೆಲ್ಲ ವೇಟಿಂಗಲ್ಲಿ ಇಟ್ಟಿದ್ದಾರೆ. ಸೊ ಎಲ್ಲಿದ್ದಾಳೆ ಅಂತ ನಾನು ನೋಡಿಕೊಂಡು ಕೇಳಿಕೊಂಡು ಹೋಗ್ತಾಯಿದ್ದೀನಿ, ಎಲ್ಲಿದ್ದಾರೆ ಕೀರ್ತನ ಅಂತ ಹೇಳ್ಬಿಟ್ಟು. ಸೊ ಒಬ್ಬರು ಹಾಗೆ ಹೇಳಿದ್ರು, ನೋಡಿ ಆಂಟಿ ಅಲ್ಲೇ ಇದ್ದಾರೆ ನೋಡಿ ಕೀರ್ತನ ಅಂತೇಳಿ ತೋರಿಸಿದ್ರು. ಸೊ ನನ್ನ ಮಗಳು ಇಲ್ಲೇ ಎಲ್ಲೋ ನಿಂತಿದ್ಲು. ಸೊ ನೋಡಿದೆ, ಮಾತಾಡಿಸ್ದೆ, ಖುಷಿ ಆಯಿತು. ನೋಡಿ, ಆಡ್ತಾ ಇದ್ದಾಳೆ ಅಲ್ಲಿ ನಿಂತ್ಕೊಂಡು, ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡು ನಿಂತಿದ್ದಾಳೆ. ಸೊ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಮಕ್ಕಳದು ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರದ್ದು 7 ಸಿಸ್ಟರ್ಸ್ ಅಂತ. ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಮಕ್ಕಳಿಗೆ ತುಂಬ ಚೆನ್ನಾಗಿ ಡ್ರೆಸ್ ಮಾಡಿಕೊಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ ಮಾಡಿ. ಸಿಸ್ಟರ್ಸ್ ಆಫ್ ಇಂಡಿಯಾ ಅಂತ ಅಸ್ಸಾಮು, ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ತ್ರಿಪುರ, ಮೇಘಾಲಯ. ಸೊ ಇದನ್ನೆಲ್ಲ ಸೇರಿ 7 ಸ್ಟೇಟ್ ಪ್ರೋಗ್ರಾಮ್ ಇದೆ. ತುಂಬ ಚೆನ್ನಾಗಿತ್ತು. ಸ್ಟೇಟ್ಗಳಿಗೆ ಸಂಬಂಧಪಟ್ಟಾಗೆ ಇದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ 7 ಸ್ಟೇಟ್ಗಳು ಬೇಕಾಗಿರೋ ಥರನೇ ನಮ್ಮ ಕಲ್ಚರ್ನ ತೋರಿಸ್ಕೊಟ್ಟಿದ್ದಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸು. ಸೊ ತುಂಬ ಚೆನ್ನಾಗಿದೆ ಡ್ಯಾನ್ಸ್ ಪರ್ಫಾರ್ಮೆನ್ಸು. ಮಕ್ಕಳು ನಾಗಾಲ್ಯಾಂಡ್ ಮಕ್ಕಳು ಡ್ಯಾನ್ಸ್ ಮಾಡೋದ್ರಿಂದ ಸೊ ತುಂಬ ಚೆನ್ನಾಗಿದೆ. ನನ್ನ ಮಗಳು ನಾಗಾಲ್ಯಾಂಡ್ ಡ್ಯಾನ್ಸೇ. ಸೊ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸು. ಬಹಳ ರಶ್ ಅಂದರೆ ರಶ್, ಕುತ್ಕೊಳ್ಳೋಕ್ಕೆ ಎಲ್ಲ ಸೀಟಿಂಗ್ ಪರ್ಫಾರ್ಮೆನ್ಸ್ಗೆ ಇತ್ತು ಜಾಗ. ಸೊ 2,000 ಮಕ್ಕಳು ಅಂತ ಹೇಳಿದ್ರೆ 4,000 ಚೇರ್ಗಳು ಹಾಕಿದ್ರು ಅಲ್ಲಿ. ಸೊ ಎಲ್ಲ ಕೂತ್ಕೋಬೋದು ಅಂತ. ಮತ್ತು ಸ್ಟೇಜ್ ಕವರ್ ಆಗಿತ್ತು ಎಲ್ಲ ಕಡೆ. ಮತ್ತು ಮಕ್ಕಳು ಸ್ಪೋರ್ಟ್ಸ್ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲ ಅವರು ಕೋಚ್ ಎಲ್ಲರೂ. ಸೊ ಅವರು ಕೋಚ್ ಮಾಡೋರೆಲ್ಲ ಫೀಲ್ಡಲ್ಲೇ ನಿಂತಿದ್ದಾರೆ. ಪಾಪ ಬಿಸಿಲಂದರೆ ಬಿಸಿಲು, ಚೆನ್ನಾಗಿ ಆಡೋಕ್ಕೆ ನಿಂತಿದ್ದಾರೆ ಮಕ್ಕಳು. ತುಂಬ ಬೆಳಗ್ಗೆಯಿಂದ ನಿಂತಿದ್ದಾರೆ. ಏನು ರಶ್ಶು ನೋಡಿ. ಮತ್ತು ಅವ್ರಿಗೆ
ಫುಡ್ಡನ್ನು ಕೊಟ್ಟಿದ್ದಾರೆ ಸ್ಕೂಲಲ್ಲಿ. ಬರ್ಗರು ಮತ್ತು ಜ್ಯೂಸ್ ಕೊಟ್ಟಿದ್ರಂತೆ. ಸೊ ಮಕ್ಕಳು ಕ್ಲಾಸಲ್ಲಿ ತಿಂದಿದ್ದಾರೆ. ಮತ್ತು ಮನೆಯಿಂದ ಡ್ರೈ ಫ್ರೂಟ್ ತೊಗೊಂಡೋಗಿದ್ದಾರೆ. ಡ್ರೈ ಫ್ರೂಟ್ ಅಂದರೆ ಚಿಪ್ಸು ಮತ್ತು ಜ್ಯೂಸ್ ಏನೋ ತೊಗೊಂಡು ಹೋಗ್ಬೋದಂತ. ಸೊ ಮನೆಯಿಂದ ಕೊಟ್ಟು ಕಳಿಸಿದ್ವಿ. ಮನೆಯದು ಅಲ್ಲೇ ತಿಂದಿದ್ದಾರೆ. ಮತ್ತು ಅಲ್ಲಿ ಸ್ಕೂಲಲ್ಲಿನೂ ಬರ್ಗರ್ಸ್ ಕೊಟ್ಟಿದ್ರಂತೆ. ಬರ್ಗರ್ಸು ಮತ್ತು ಜ್ಯೂಸು. ಸೊ ಅದನ್ನು ತಿಂದಿದ್ದಾರೆ ಮಕ್ಕಳು. ಪಾಪ ಬಿಸಿಲಲ್ಲಿ ನಿಂತು ಸುಸ್ತಾಗಿರ್ತಾರೆ. ಮತ್ತು ಜ್ಯೂಸು ಕೊಟ್ರಂತೆ. ಎಲ್ಲ ಮಕ್ಕಳು ತಿಂದಿದ್ದಾರೆ. ಎಲ್ಲರೂ ಖುಷಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ನೋಡಿ ಹೋಗ್ತಾ ಇದ್ದೀವಿ. ನೋಡಿ ಫುಲ್ ಕವರ್ ಮಾಡಿದ್ದಾರೆ ಸ್ಟೇಜ್ ಎಲ್ಲ. ಸೊ ಬಿಸಿಲಿತ್ತಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಕವರ್ ಮಾಡಿ ಇಟ್ಟಿದ್ರು. ನೋಡಿ ಎಲ್ಲ ಕೂತಿದ್ದಾರೆ. ಇದು ಈ ಸೈಡ್ ಲೆಫ್ಟ್ ಸೈಡ್ ಇರೋದೆಲ್ಲ ಕುತ್ಕೊಳ್ಳೋಕ್ಕೆ ಕೆಳಗಡೆ, ಇದು ಸ್ಟೇಜು ಕೆಳಗಡೆ ನಾವು ಕುತ್ಕೊಳ್ಳೋಕ್ಕೆ. ನೋಡಿ ಎಲ್ಲ ಕಡೆನೂ ಕುತ್ಕೋಬೋದು, ಬಟ್ ವ್ಯೂ ಮಾಡೋಕ್ಕೆ ಅದು ಮೇಲೆ ನಿಂತ್ಕೊಂಡ್ರೆ ಸರಿ ಕಾಣಿಸೋದು. ತುಂಬ ಚೆನ್ನಾಗಿದೆ. ಫುಲ್ಲು ನಮ್ಮ ಸ್ಕೂಲ್ದು ಗ್ರೌಂಡ್ ಎಷ್ಟಿದೆ ಅಷ್ಟಕ್ಕೂ ಸುತ್ತಾಗಿ ಇದು ಹಾಕಿದೆ ಪೆಂಡಾಲು. ಸೊ ನಾನು ಒಂದು ಕಡೆ ಹೋದೆ. ಮುಂದೆ ಹೋಗಿ ನಿಂತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದ್ರ ಸಲುವಾಗಿ ನಾನು ಹಿಂದೆನೇ ನಿಂತು ನೋಡ್ತಾ ಇದ್ದೆ. ಫೋಟೋಸು ವೀಡಿಯೋಸ್ ಎಲ್ಲ ಅಲ್ಲಿ ತೊಗೊಳ್ಬೇಕು ಅಂತ. ಮ್ಯೂಸಿಕ್ ತೋರಿಸಿದ್ರೆ ಮತ್ತೆ ಸ್ಟ್ರೈಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ಕು ಬ್ಲಾಕ್ ಮಾಡಿದೆ. ಸೊ ಇವಾಗ ಪರ್ಫಾರ್ಮೆನ್ಸು ನೋಡಿ, ಇಷ್ಟು ಮಕ್ಕಳು ಪರ್ಫಾರ್ಮೆನ್ಸ್ ಕೊಟ್ಟರು. ಈ ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳು. ತುಂಬ ಇಷ್ಟ ಆಯಿತು. ಈ ಡ್ಯಾನ್ಸ್ ಆದಮೇಲೆ ನೆಕ್ಸ್ಟ್ ಪ್ರೋಗ್ರಾಮು ನನ್ನ ಮಗಳದು. ಸೊ ತುಂಬ ಅದ್ಭುತವಾಗಿ ಮಕ್ಕಳು ಮಾಡಿದ್ರು. ನೋಡಿ ಬಿಸಿಲಲ್ಲಿ ನಿಂತಿದ್ದಾರೆ ಮಕ್ಕಳು ಆ ಕಡೆ. ಸೊ ಪರ್ಫಾರ್ಮೆನ್ಸು ಬ್ಯೂಟಿಫುಲ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಾರಲ್ಲ, ಅದೇ ನಮಗೆ ಖುಷಿ. ಸೊ ಅವರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆ ನೋಡಿ ಎಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಮಣ್ಣಲ್ಲಿ ನಿಂತ್ಕೊಂಡ್ರೆ ಜಾಸ್ತಿ ಬಿಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಾರ್ಪಾಲ್ ಹಾಕಿಬಿಟ್ಟಿದ್ದಾರೆ. ಫುಲ್ ಗ್ರೌಂಡು ತಾರ್ಪಾಲ್ ಇದೆ. ಅವರು ಪರ್ಫಾರ್ಮೆನ್ಸ್ ಕೂಡ ತಾರ್ಪಾಲ್ ಹಾಕಿಬಿಟ್ಟಿದ್ದಾರೆ. ಇವಾಗ ನನ್ನ ಮಗಳದ್ದು ಪರ್ಫಾರ್ಮೆನ್ಸ್ ಹೀಗಿದೆ. ನೋಡಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸು ನಾಗಾಲ್ಯಾಂಡ್ ಡ್ಯಾನ್ಸು ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಅದನ್ನು ಮ್ಯೂಟ್ ಮಾಡಿ ಇಡಬೇಕು ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡ್ತಾಯಿದ್ದೀನಿ ಅದನ್ನು. ಸೊ ನನಗೆ ಸ್ಟ್ರೈಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಕೋಲಾಟಕ್ಕಂತ ಡ್ಯಾನ್ಸು ಇಟ್ಟಿದ್ರು ಕನ್ನಡ ಹಾಡಿಗೆ. ಸೊ ತುಂಬ ಚೆನ್ನಾಗಿತ್ತು ಹಾಡು. ಸೊ ನಾನು ಬರುತ್ತಂತ ಮ್ಯೂಟ್ ಮಾಡಿದೆ ಹಾಡನ್ನ. ಮತ್ತು ನೆಕ್ಸ್ಟು ಮೆಗಾ ಪರ್ಫಾರ್ಮೆನ್ಸ್ ಬರುತ್ತೆ. ಸೊ ಅದನ್ನು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು 2200ಕ್ಕಿಂತ ಹೆಚ್ಚು ಮಕ್ಕಳು ಒಂದೇ ಸಮನೆ ಬಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಮೆಗಾ ಬ್ಲಾಸ್ಟು. ಸೊ ಅದರಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಗ್ರೌಂಡೆಲ್ಲ ಒಂದು ರೌಂಡ್ ಹಾಕೊಂಬಂದೆ. ಯಾವ ಕಡೆ ನಿಂತ್ಕೊಂಡ್ರೆ ಸರಿಯಾಗಿ ವ್ಯೂ ಮಾಡುತ್ತೆ ಎಲ್ಲ ಮಕ್ಕಳನ್ನ ರೆಕಾರ್ಡಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ವೀಡಿಯೋ ತೊಗೊಳ್ಳೋ ಅಂತ ಹೇಳ್ಬಿಟ್ಟು ಗ್ರೌಂಡೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಸೊ ನೋಡ್ತಾ ಇದ್ದೀನಿ ಯಾವ ಕಡೆ ಸರಿಯಾಗುತ್ತೆ ಅಂತ. ಚೇರ್ಗಳು ಹಾಕಿದ್ದಾರೆ ಅಲ್ಲ ಅಂತೂ ಆಗೋದಿಲ್ಲ. ಸೊ ಅದು ನಾವು ಹಿಂದೆ ಹೋಗಬೇಕು, ಹಿಂದೆ ಹೋಗಿ ನಿಂತ್ಕೊಂಡು ನೋಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಹಿಂದೆ ಹೋದೆ. ಸೊ ಇವಾಗ ನಾನು ಹೊರಗಡೆ ಒಂದು ರೌಂಡ್ ಹಾಕ್ತಾಯಿದ್ದೀನಿ. ಫುಲ್ ಗ್ರೌಂಡು ಒಂದು ರೌಂಡ್ ಹಾಕಿ ಬಂದಿದ್ದೀನಿ. ಸೊ ಫುಲ್ಲು ಟಯರ್ಡ್ ಅನಿಸ್ತಾಯಿತ್ತು ನನಗೆ. ಒನ್ ಡೇಗೆ ಟಯರ್ಡ್ ಅನಿಸ್ತಾಯಿತ್ತು. ಪಾಪ ಮಕ್ಕಳು ಡೈಲಿ ಇದರಲ್ಲಿ ಓಡಾಡ್ತಾ ಇರ್ತಾರೆ. ಸೊ ನಡೆಯೋದೆಲ್ಲ ಮಾಡ್ತಾರೆ. ಸೊ ಹೆಂಗಿರ್ತಾರೋ ಗೊತ್ತಿಲ್ಲಪ್ಪ. ಅದು ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಅವರಲ್ಲಿ 4 ಇಂಟರ್ ಹೌಸ್ ಕಾಂಪಿಟೇಷನ್ಸ್ ಇರುತ್ತೆ. ಸೊ ಇಂಟರ್ ಹೌಸ್ ಕಾಂಪಿಟೇಷನಲ್ಲಿ ಇದರಲ್ಲೂ ಪ್ರೈಸಸ್ ಇದೆ ಅವ್ರಿಗೆ. ಸೊ 4 ಹೌಸಸ್ ಇರುತ್ತೆ. ಒಂದು ನರ್ಮದಾ, ಗೋದಾವರಿ, ಗಂಗಾ, ಯಮುನಾ ಅಂತ. ಸೊ 4 ಹೌಸಸ್ಗೆ ಕಾಂಪಿಟೇಷನು. ಯಾವ ಹೌಸು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಮತ್ತು ಸ್ಪೋರ್ಟ್ಸಲ್ಲೆಲ್ಲ ಯಾವ ಹೌಸ್ ಜಾಸ್ತಿ ಗಿಫ್ಟ್
ರನ್ನಿಂಗ್ ರೇಸ್ಗೆಲ್ಲ ಪ್ರೈಸಸ್ ತೊಗೊಂಡಿದೆ ಅಂತ ಹೇಳ್ಬಿಟ್ಟು ಪ್ರೈಸು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಒಬ್ಬರು ಟೀಚರ್ಸೂ ಅದಕ್ಕೆ ಅಲಾಟ್ ಮಾಡಿರ್ತಾರೆ ಪ್ರೈಸ್ ಕಲೆಕ್ಟ್ ಮಾಡಲಿಕ್ಕೆ. ಹೌಸ್ ಲೀಡರ್ ಅಂತ ಟೀಚರ್ನ ಇಟ್ಟಿರ್ತಾರೆ. ಸೊ ಆ ಟೀಚರ್ಸ್ಗೆ ಹೌಸ್ದು ಟ್ರಾಫಿ ಕೊಟ್ಟು ಸನ್ಮಾನಿಸ್ತಾರೆ. ಸೊ ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮು. ನೋಡಿ, ಮೆಗಾ ಪರ್ಫಾಮೆನ್ಸ್ಗೆ ಮಕ್ಕಳೆಲ್ಲ ಓಡಿ ಬರ್ತಾಯಿದ್ದಾರೆ. ದೇವರೇ, ನೋಡಿ ಎಲ್ಲ ಪ್ಯಾರೆಂಟ್ಸು ಮುಂದೆ ಓಡ್ತಾಯಿದ್ದಾರೆ ಅವ್ರನ್ನ ವೀಡಿಯೋ ಕ್ಯಾಚ್ ಮಾಡೋಕ್ಕೆ. ಸೊ ತುಂಬ ಚೆನ್ನಾಗಿತ್ತು. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಪರ್ಫಾಮೆನ್ಸ್ ಮಕ್ಕಳು ಮಾಡಿದ್ಮೇಲೆ ನಮಗೆ ಸಿ ಡಿನೂ ಕೊಡ್ತಾರೆ. ಸೊ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ, ಅದು ಸಿ ಡಿ ಬರಲಿಕ್ಕೆ ಅಷ್ಟು ಇದಾಗುತ್ತಲ್ಲ, ದಿನಗಳಾಗುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾತುರವಾಗಿ ಹೋಗಿ ಇವೆಲ್ಲ ವೀಡಿಯೋಗಳು ತೊಗೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ದ್ರೋಣು ಇಟ್ಟಿದ್ದರು ಇಲ್ಲಿ ಪ್ರೋಗ್ರಾಮ್ಗೆ ಅವ್ರಿಗೆ. ಸೊ ವಿಡಿಯೋ ರೆಕಾರ್ಡಿಂಗು ದ್ರೋಣು. ಸೊ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟಿದ್ದರು. ನೋಡಿ, ದ್ರೋಣು ಓಡಾಡ್ತಾಯಿದ್ದೆ ಮೇಲೆ. ಸೊ ನಾನು ಅದು ನೋಡ್ತಾ ಇದ್ದೆ ಅವಾಗಿಂದ. ತುಂಬ ಚೆನ್ನಾಗಿತ್ತು ಪರ್ಫಾಮೆನ್ಸು. ಮತ್ತು ಮೇಗಾ ಬ್ಲಾಸ್ಟ್ ಡ್ಯಾನ್ಸ್ ಅಂತೂ ಸೂಪರು. ನಾನು ಅದು ರೆಕಾರ್ಡ್ ಹಾಕಿದ್ರೆ ಮತ್ತು ನನಗೆ ಸ್ಟ್ರೈಕ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ರೆಕಾರ್ಡು ಬಿಟ್ಟು ಹಾಕಿದ್ದೀನಿ. ಸೊ ಬ್ಲಾಕ್ ಮಾಡಿದೆ. ಸೊ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿದೆ, ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ಇಂಟರ್ ಹೌಸ್ ಕಾಂಪಿಟೇಷನಲ್ಲಿ ಯಾವ ಹೌಸ್ಗೆ ಪ್ರೈಸ್ ಬರುತ್ತೆ ಅಂತ ಹೇಳಿಬಿಟ್ಟು ಈ ಡ್ಯಾನ್ಸ್ ಆದಮೇಲೆ ಅನೌನ್ಸ್ ಮಾಡ್ತಾರೆ. ಸೊ ರನ್ನಿಂಗ್ ರೇಸ್ ಮಕ್ಕಳಿಗೆಲ್ಲ ಅಲ್ಲಿ ರಿಲೇ ಎಲ್ಲ ಮಾಡಿಸಿದ್ರಲ್ಲ, ಸೊ ಅದಕ್ಕೆಲ್ಲ ಅಲ್ಲೇ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ಸ್ ಇರುತ್ತೆ ಮಕ್ಕಳದು. ಸೊ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲ ಅಲ್ಲೇ ಮಾಡಿದ್ದಾರೆ. ಸೊ ಮೇಗಾ ಬ್ಲಾಸ್ಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಎಲ್ಲ ಆದಮೇಲೆ ಒಂದು ಶಾಕಿಂಗ್ ಎಲ್ರಿಗೂ ಆಯಿತು ಡ್ಯಾನ್ಸು ಪರ್ಫಾಮೆನ್ಸು. ನೋಡಿ, ಇವಾಗ ಎಲ್ಲ ಹೋಗ್ತಾಯಿದ್ದಾರೆ ಮುಂದೆ. ಸೊ ಅಲ್ಲೊಂದು ಸ್ಪೆಷಲ್ ಆಗುತ್ತೆ, ಏನಾಗುತ್ತೆ ಅಂತ ನೋಡಿ ಸಡನ್ನಾಗಿ. ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ ಇದು ಮಕ್ಕಳದು. ಒಂದು ಸರಿ ವರ್ಷಕ್ಕೆ 1-2 ಸರಿ 3 ಸರಿ ಈ ಥರ ಪ್ರೋಗ್ರಾಮ್ಸ್ ಇಡ್ತಾರೆ. ತುಂಬ ಚೆನ್ನಾಗಿದೆ. ಮತ್ತು ಜಾಸ್ತಿನೂ ಅಮೌಂಟು ತೊಗೊಳ್ಳಲ್ಲ ಈ ಪರ್ಫಾಮೆನ್ಸ್ಗೆಲ್ಲ. ಸೊ ಮಕ್ಕಳು ಹೆಚ್ಚಾಗಿದ್ದಾರಲ್ಲ, ಸೊ ಸ್ವಲ್ಪನೇ ಲಿಮಿಟೆಡ್ ಅಮೌಂಟೇ, ಒಂದು ಸಣ್ಣ ಅಮೌಂಟೇ ತೊಗೊಳ್ತಾರೆ. ಬಟ್ ಪರ್ಫಾಮೆನ್ಸ್ ಬಹಳ ಮಕ್ಕಳಿದ್ದಾರಲ್ಲ, ಸೊ ಅದಕ್ಕೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾರೆ. ಎಲ್ಲ ಸ್ಕೂಲ್ದೇ ಓನ್ ಆಗಿರೋದ್ರಿಂದ ಸೊ ಏನೂ ತೊಂದರೆ ಇಲ್ಲ. ಸೊ ರೀಸನಬಲ್ ರೇಟಲ್ಲೇ ಚಾರ್ಜಸ್ ಮಾಡ್ತಾರೆ ಮಕ್ಕಳಿಗೆ. ತುಂಬ ಚೆನ್ನಾಗಿದೆ ಪರ್ಫಾಮೆನ್ಸು. ಎಲ್ಲ ಪ್ಯಾರೆಂಟ್ಸು ಹೋಗಿ ಎಂಜಾಯ್ ಮಾಡ್ತಾರೆ ಅಲ್ಲೇನು. ಸ್ಟೇಜ್ ಹಿಡ್ಕೊಂಡು ಮುಂದೆ ಹೋದ್ರಲ್ಲ. ಸೊ ಬಿಸಿಲು ಬೇರೆ ಆಗ್ತಾಯಿದೆ, ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಬೇರೆ. ಸೊ ವೆಯ್ಟ್ ಮಾಡ್ಕೊತಾ ಇದ್ವಿ. ಆಮೇಲೆ ಇಲ್ಲಿ ಡ್ಯಾನ್ಸ್ ಪರ್ಫಾಮೆನ್ಸ್ ಆದಮೇಲೆ ಹಿಂಗೆ ಕರ್ಕೊಂಡು ಹೋಗೋಂಗಿಲ್ಲ, ಕ್ಲಾಸ್ಗೆ ಹೋಗ್ಬಿಟ್ಟು ಅಲ್ಲಿ ಇದೆ ನೋಡಿ ಮೇಗಾ ಬ್ಲಾಸ್ಟು. ಸೊ ಇದಾಯಿತು, ಡ್ಯಾನ್ಸ್ ಪರ್ಫಾಮೆನ್ಸು ಕಂಪ್ಲೀಟ್ ಆಗುತ್ತೆ. ಸೊ ಕ್ಲಾಸ್ಗೆ ಹೋಗ್ಬಿಟ್ಟು ಅಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು. ಮತ್ತು ಒಂದು ರೂಮ್ ಅಲಾಟ್ ಮಾಡಿರ್ತಾರೆ, ಅನೌನ್ಸ್ ಮಾಡಿರ್ತಾರೆ. ಆ ರೂಮ್ಗಳಲ್ಲಿ ಹೋಗಿ ಆ ಮಕ್ಕಳು ನಿಂತಿರ್ತಾರೆ. ಸೊ ಆ ಮಕ್ಕಳನ್ನ ನಾವು ಅಲ್ಲಿ ಹೋಗಿ ಒಂದು ಕಮೆಂಟು ಸ್ಲಿಪ್ ಕೊಡ್ತಾರೆ. ಸೊ ಅಲ್ಲಿ ಕಮೆಂಟ್ ಮಾಡಿ ಸೈನ್ ಮಾಡಿ ನಾವು ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗಬೇಕು. ಸೊ ಆ ಥರ ಇರುತ್ತೆ. ತುಂಬ ಚೆನ್ನಾಗಿತ್ತು ಪರ್ಫಾಮೆನ್ಸು, ತುಂಬ ಖುಷಿ ಆಯಿತು. ಸೊ ಮಕ್ಕಳದು ಈ ಥರ ಪರ್ಫಾಮೆನ್ಸ್ ನೋಡ್ತಾ ನಮಗೂ ಆಸೆ ಅಲ್ವಾ, ಎಲ್ರಿಗೂ ಒಂಥರ ಚೇಂಜ್ ಇರುತ್ತೆ. ತುಂಬ ಚೆನ್ನಾಗಿದೆ ಮಕ್ಕಳದು ಪರ್ಫಾಮೆನ್ಸು, ಖುಷಿ ಆಯಿತು.
settled down, but the energies have definitely been put to good use. Now for the March Past winners, announcing the March Past winners and the runners-up. Any guesses? Narmada, it is runners-up. And taking the prize for the best March Past. I request the house mistress of Narmada House. Narmada House mistress, please come here. Narmada House. The energies are definitely soaring sky high. But kids, settle down. We have lots of prizes for your teams, for your houses. Narmada House, please come up and take the award from our dignitaries. Well done, Narmada House. Here we have the house mistress taking the award. And the winners of March Past. Any guesses? Godavari takes the prize. Fantastic. What goodness and what pride. Congratulations, house mistress, leading by example. Next, we are going to give away the overall championship. And the runners-up taking the shield is cheer on, Kaveri students, you've done well. And the winners. And the winner taking away the overall championship is Godavari. With 1,028 points, well done. Godavari, well done, congratulations, 1,028 points, fantastic. The vibration of gratitude attracts more positive thoughts in our life. Good afternoon, ladies, gentlemen, and my dear students. As we come to the culmination of our annual sports meet, CR 2022, I am greatly honored and pleased to have this opportunity to express my gratitude to one and all who have helped in making this event a resounding success. ಪಾಪ್ಕಾರ್ನ್ಸು First and foremost, I sweet thank the Lord Almighty ಸ್ವೀಟ್ಸ್ ಇದೆ, ದೋಸೆ ಇದೆ, ಎಲ್ಲನೂ ಸಿಗುತ್ತೆ ಕಾಂಪ್ಲೆಕ್ಸ್ ಇತ್ತು. ಸೊ ಕ್ಯಾಂಟೀನ್ ಕಾಂಪ್ಲೆಕ್ಸ್ ಮಧ್ಯಾಹ್ನ ಊಟದ ಟೈಮ್ ಅಲ್ಲ, ಸೊ ಊಟ ಟೈಮಲ್ಲಿ ಏನಾದರೂ ಬೇಕಾದರೆ ತೊಗೊಳ್ತೀನಿ. ಮತ್ತು ಔಟ್ಲೆಟ್ಸು ಇತ್ತು, ಮಕ್ಕಳಿಗೆ ತೊಗೋಬೇಕು ಅನ್ನೋದೇನಾದಿದ್ದರೆ ತೊಗೋಬೋದು ಅಂತ ಅಲ್ಲಿ ಔಟ್ಲೆಟ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಎಲ್ಲ ತೊಗೊಬೋದು, ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಗ್ರ್ಯಾಂಡ್ ಫನಾಲೆ ಸೂಪರಾಗಿತ್ತು. ಅದೇ ಥರನೇ ನಮ್ಮ ಕ್ಯಾಂಟೀನ್ ಕೌಂಟರ್ಸು ತುಂಬ ಚೆನ್ನಾಗಿತ್ತು. ಫುಡ್ ಕೌಂಟರ್ಸು ತುಂಬ ಚೆನ್ನಾಗಿತ್ತು. ಅದೊಂದು ಕ್ಯಾಂಪ್ ಥರ ಹಾಕಿದ್ರು, ಅದನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಬಹಳನೇ ಅದ್ಭುತವಾದಂತಹ ಪ್ರೋಗ್ರಾಮ್ ಆಗಿತ್ತು.
ಇಟ್ಟಿದ್ರು. ಮತ್ತು ಅದೇ ಥರನೇ ಎಲ್ಲನೂ ಆರ್ಗನೈಸ್ ಮಾಡಿಟ್ಟಿದ್ರು. ಯಾರಿಗೂ ಏನೋ ಇನ್ಕನ್ವೀನಿಯಂಟ್ ಆಗ್ದಂಗೆ ಎಲ್ಲ ಅನುಕೂಲ ಮಾಡಿಟ್ಟಿದ್ರು. ಸೊ ಚೆನ್ನಾಗಿತ್ತು, ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಮತ್ತು ನಮಗೆ ಬೇಕು ಎಲ್ಲ ತೊಗೊಂಡ್ವಿ. ಟಾಯ್ಸು ಇಟ್ಟಿದ್ದಾರೆ ನೋಡಿ. ಸೊ ಟಾಯ್ಸ್ ಎಲ್ಲ ಬೇಕಾದ್ರೆ ತೊಗೋಬೋದು, ಇಷ್ಟ ಆಗಿ ತೊಗೋಬೋದು. ಸೊ ಮತ್ತು ನಾವು ಕ್ಲಾಸ್ಗೆ ಹೋಗ್ಬೇಕಲ್ವ, ಕ್ಲಾಸ್ಗೆ ಹೋಗಿ ಮಕ್ಕಳನ್ನ ಕರ್ಕೊಂಬರ್ಬೇಕಂತಿದ್ವಿ. ಸೊ ಮಕ್ಕಳನ್ನ ಕರ್ಕೊಂಬರಕ್ಕೆ ಕ್ಲಾಸಸ್ ಹತ್ರ ಹೋಗಬೇಕು. ಅಲ್ಲಿ ಕ್ಯೂ ಇದೆ. ಸೊ ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಸೊ ನಾವು ಹೋದ್ವಿ, ವೆಯ್ಟ್ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು. ನಾವು ಈ ಕ್ಯೂವಲ್ಲಿ ಹೋಗ್ಬೇಕು ನಾವು. ಸೊ ಹೋಗಿ ಕರ್ಕೊಂಡ್ಬರ್ಬೇಕು. ಸೊ ನೋಡೋಣ ಯಾವ ಥರ ಇರುತ್ತೆ ಕ್ಯೂ ಅಂತ ಹೇಳಿದ್ರೆ.
Shubhra is there, I'll sign for her. Sure. ಏನಾದರೂ ಅವರು ಇಷ್ಟಪಟ್ಟಿದ್ದನ್ನು ತಿನ್ನಬೇಕು ಅನಿಸಿದಾಗ ಕೌಂಟರ್ಸ್ ಇದೆ, ಕ್ಯಾಂಟೀನ್ ಕೌಂಟರ್ಸು. ಸೊ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡಿ. ಫುಡ್ಡಿಸ್ ಇದೆ ಇದು. ಫುಡ್ಡಿಂಗ್ಸು ತುಂಬ ಚೆನ್ನಾಗಿ ಮಾಡಿದರು ಮತ್ತು ಚೆನ್ನಾಗಿ ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಥರ ವೆರೈಟೀಸು ಬಂದಿತ್ತು. ಮತ್ತು ಪ್ಯಾರೆಂಟ್ಸು ಬೇಕಾದರೆ